ನೋಡಿ, ಇಂಡಿಯನ್ ಮಾರ್ಕೆಟಲ್ಲಿ ನಾವು ಮಾರ್ನಿಂಗ್ ಪ್ಲ್ಯಾನನ್ನು ಮಾಡಬೇಕು ಅಂತ ಅಂದ್ಕೊಳ್ಳೋಣ. ಈಗ ನನಗೆ ಒಂದು ಪ್ಲ್ಯಾನ್ ಇರುತ್ತೆ, ಮಾರ್ನಿಂಗ್ ಟ್ರೆಂಡ್ ಯಾವ ರೀತಿ ಇರ್ಬೋದು, ಡೈರೆಕ್ಷನ್ ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ ನಾನೀಗ ಪ್ಲ್ಯಾನನ್ನು ಮಾಡಬೇಕು. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಫೋರೆಕ್ಸ್ ಮಾರ್ಕೆಟ್ ರೀತಿ ಅಲ್ಲ. ಫೋರೆಕ್ಸ್ ಮಾರ್ಕೆಟ್ 24 ಅವರ್ಸ್ ನಿಮಗೆ ರನ್ ಆಗುತ್ತೆ, ವಾರದ 5 ದಿನ ರನ್ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ಎನಿ ಟೈಮ್ ನೀವು ನೋಡಿದಾಗ ಅದರಲ್ಲಿ ಎಂಟ್ರೀಸ್ ಕಾಣಲಿಕ್ಕೆ ಸಿಗುತ್ತೆ, ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಇಂಡಿಯನ್ ಮಾರ್ಕೆಟ್ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಮಾರ್ಕೆಟ್, ಡಿಫ್ರೆಂಟ್ ಸೈಕಾಲಜಿಯ ಬೇಸ್ಡ್ ಆಗಿ ಇಂಡಿಯನ್ ಮಾರ್ಕೆಟ್ ರನ್ ಆಗುತ್ತೆ. ಸೊ ಹಾಗಾಗಿ ಇಂಡಿಯನ್ ಮಾರ್ಕೆಟಲ್ಲಿ ನೀವು ಟ್ರೇಡ್ನ ಪ್ಲ್ಯಾನ್ ಮಾಡುವಾಗ ಯಾವಾಗಲೂ ಕೂಡ ಆಪ್ಷನ್ಸ್ ಟ್ರೇಡರ್ಸ್ ಏನಿರ್ತಾರಲ್ಲ, ಆಪ್ಷನ್ ಸೆಲ್ಲರ್ಸ್ ಅಥವಾ ಆಪ್ಷನ್ ಬಯರ್ಸ್ ಏನಿರ್ತಾರಲ್ವ, ಸೊ ಅವರ ಸೈಕಾಲಜಿ ಯಾವ ರೀತಿ ಇರುತ್ತೆ, ಅವರು ಯಾವ ರೀತಿ ಪ್ಲ್ಯಾನ್ನ ಮಾಡ್ತಾರೆ ಅನ್ನೋದರ ಬೇಸ್ಡ್ ಆಗಿ ನಾವು ಯೋಚನೆನ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ, ಇಂಡಿಯನ್ ಮಾರ್ಕೆಟಲ್ಲಿ ಎಕ್ಸ್ಪೈರಿ ದಿನ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಫೋರೆಕ್ಸಲ್ಲಿ ಅಥವಾ ಕ್ರಿಪ್ಟೋದಲ್ಲಿ ನಿಮಗೆ ಎಕ್ಸ್ಪೈರಿ ದಿನ ಅಂತ ಇರೋದಿಲ್ಲ. ನಿಮಗೆ ಯಾವಾಗಲೂ ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಎಕ್ಸ್ಪೈರಿ ದಿನ ಇರುತ್ತೆ. ಆಪ್ಷನ್ ಸೆಲ್ಲರ್ಸ್, ಆಪ್ಷನ್ ಬಯರ್ಸ್ ಇರ್ತಾರೆ. ಆ್ಯಂಡ್ 24 ಅವರ್ಸ್ ಮಾರ್ಕೆಟ್ ರನ್ ಆಗಲ್ಲ. 9:15 ಟು ನಿಮಗೆ ಆಲ್ಮೋಸ್ಟ್ ಲೈಕ್ ಎಷ್ಟು ಗಂಟೆ, ನಮಗೆ 3:30 ಗಂಟೆ ತನಕ ಮಾರ್ಕೆಟ್ ಕಾಣಲಿಕ್ಕೆ ಸಿಗುತ್ತೆ. 7ಗೆ ನಿಮಗೆ ಪ್ರೀ ಮಾರ್ಕೆಟ್ ಓಪನ್ ಆದರೆ 3:30 ತನಕ ನಿಮಗೆ ಮಾರ್ಕೆಟಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಯಾವಾಗಲೂ ಕೂಡ ಪ್ಲ್ಯಾನ್ನ ಮಾಡುವಾಗ ಎಕ್ಸ್ಪೈರಿ ದಿನ ಹಾಗೆ ಆಪ್ಷನ್ಸ್ ಟ್ರೇಡರ್ಸ್ಗಳ ಬಗ್ಗೆ ನಾವು ಯೋಚನೆನ ಮಾಡ್ತೀವಿ. ಹಾಗೆ ಟೈಮಿಂಗ್ನ ಬಗ್ಗೆ ಕೂಡ ನಾವು ಯೋಚನೆನ ಮಾಡಬೇಕಾಗುತ್ತೆ. ಈಗ ಒಂದು ವಿಚಾರ ಏನು ಅಂದರೆ, ಇಂಡಿಯನ್ ಮಾರ್ಕೆಟನ್ನು ಯಾವಾಗಲೂ ಕೂಡ ಹೈಯರ್ ಟೈಮ್ ಫ್ರೇಮಲ್ಲಿ ಫಸ್ಟಿಗೆ ನಾವು ಒಬ್ಸರ್ವ್ ಮಾಡಬೇಕು. ಎಲ್ಲ ಮಾರ್ಕೆಟನ್ನು ಫಸ್ಟಿಗೆ ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಒಬ್ಸರ್ವ್ನ ಮಾಡಬೇಕು. ಇದನ್ನು ನಾವು ಡೀಪ್ ಡೌನ್ ಅನಾಲಿಸಿಸ್ ಅಂತ ಕರಿತೀವಿ. 4 ಅವರ್ಸಿಂದ 15 ಮಿನಿಟ್ಸ್, 5 ಮಿನಿಟ್ಸ್, 1 ಮಿನಿಟ್ಗೆ ಬರೋದನ್ನು ಡೀಪ್ ಡೌನ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಹಾಗಾಗಿ ಯಾವಾಗಲೂ ಕೂಡ 4 ಅವರ್ಸಲ್ಲಿ ನೀವು ಫಸ್ಟಿಗೆ ಒಬ್ಸರ್ವ್ ಮಾಡಬೇಕು. 4 ಅವರ್ಸಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. 4 ಅವರ್ಸಲ್ಲಿ ಈ ವಾರ ಏನಾಗ್ತಾ ಇದೆ ಅಂದರೆ, ಮಂಡೇ ಅಥವಾ ಫ್ರೈಡೆಯಿಂದ ಏನು ವಿಚಾರಗಳು ನಡೀತಾ ಇದೆ ಅನ್ನೋದನ್ನು ನೀವು ಫಸ್ಟಿಗೆ ಒಬ್ಸರ್ವ್ ಮಾಡಬೇಕು ಹೈಯರ್ ಟೈಮ್ ಫ್ರೇಮಲ್ಲಿ. ಈಗ ಎಕ್ಸ್ಪೈರ್ ಯಾವಾಗಿಂದ ಯಾವಾಗಿರುತ್ತೆ, ಫ್ರೈಡೇ ಟು ನಮಗೆ ಥರ್ಸ್ಡೇಗೆ ಎಕ್ಸ್ಪೈರ್ ಇರುತ್ತೆ. ಸೊ ಈ ಒಂದು ಟೈಮಲ್ಲಿ ಏನೆಲ್ಲ ಸಿಚುವೇಶನ್ಗಳು ಅಥವಾ ಯಾವ ರೀತಿಯ ಪ್ಲಾನಿಂಗ್ಸ್ಗಳು ನಡೆಯುತ್ತೆ ಅನ್ನೋದನ್ನು ನೋಡಬೇಕು. ಹಾಗೆ ವೀಕ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಅಂತ ಇರುತ್ತೆ. ಈಗ ಮಂತ್ಲಿ ಎಕ್ಸ್ಪೈರಿ ಹಾಗೆ ವೀಕ್ಲಿ ಎಕ್ಸ್ಪೈರಿ ಏನಿದೆಯಲ್ಲ, ಪ್ರತಿ ಮಂತಲ್ಲೂ ಇರುತ್ತೆ. ನಿಮಗೆ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ಒಂದು ಬಾರಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಹಾಗಾಗಿ ನೀವು ನೋಡಬೇಕು, ಈ ವಾರ ವೀಕ್ಲಿ ಎಕ್ಸ್ಪೈರಿ ಇದೆಯಾ, ಮಂತ್ಲಿ ಎಕ್ಸ್ಪೈರಿ ಇದೆಯಾ ಅನ್ನೋದನ್ನು ನೀವು ಫಸ್ಟಿಗೆ ಒಬ್ಸರ್ವ್ ಮಾಡಬೇಕು. ಆ ಬೇಸ್ಡ್ ಆಗಿ ನಿಮ್ಮ ಪ್ಲಾನಿಂಗ್ ಇರಬೇಕಾಗುತ್ತೆ. ಈಗ ನಮಗೆ ಈ ವಾರ ನೋಡಿ, ಈ ವಾರ ಏನಾಯಿತು, ಈ ವಾರ ನನಗೆ ಮಂತ್ಲಿ ಎಕ್ಸ್ಪೈರಿ ಮತ್ತು ವೀಕ್ಲಿ ಎಕ್ಸ್ಪೈರಿ ಒಟ್ಟಿಗೆ ಬರ್ತಾ ಇದೆ. ನಾಳೆ ಮಂತ್ಲಿ ಎಕ್ಸ್ಪೈರಿ ಮತ್ತು ವೀಕ್ಲಿ ಎಕ್ಸ್ಪೈರಿ ನಮಗೆ ಇರೋದ್ರಿಂದ ಇದೇನಾಯಿತು, ಈ ವಾರ ಸ್ವಲ್ಪ ಇಂಪಾರ್ಟೆಂಟ್ ವಾರ ಆಯಿತು. ಸೊ ಅದರ ಬೇಸ್ಡ್ ಆಗಿ ಲಾಸ್ಟ್ ವೀಕ್ ಏನಾಗಿದೆ ನೋಡಬೇಕು. ಲಾಸ್ಟ್ ವೀಕ್ ನೋಡಿ ಬುಲಿಶ್ ಮೊಮೆಂಟಮ್ನ ನಮಗೆ ಕೊಟ್ಟಿದೆ. ಆನಂತರ ಪ್ರೈಸ್ ಮತ್ತೊಂದು ಬುಲಿಶ್ ಮೊಮೆಂಟಮ್ನ ಕೊಡಲಿಕ್ಕೆ ಟ್ರೈ ಮಾಡ್ತು ಮಂಡೇ ದಿನ. ಆ್ಯಂಡ್ ಆಲ್ಮೋಸ್ಟ್ ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ ಆಲ್ಮೋಸ್ಟ್ ಬುಲಿಶ್ ಮೊಮೆಂಟಮ್ ಕೊಡಲಿಕ್ಕೆ ಟ್ರೈ ಮಾಡ್ತು. ಆನಂತರ ನೆಕ್ಸ್ಟ್ ವೀಕ್ ನೋಡಿ, ನೆಕ್ಸ್ಟ್ ವೀಕ್ ಯಾವಾಗಿಂದ ಶುರು ಆಗುತ್ತೆ, ಇದನ್ನು ನೀವು 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಈ ವಾರದ್ದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಾರ ನಮಗೆ ಫ್ರೈಡೆಯಿಂದ ನೋಡಿ, ವೆಡ್ನೆಸ್ಡೇ ಆಯಿತು, ವೆಡ್ನೆಸ್ಡೇ ನಂತರ ಥರ್ಸ್ಡೇ ಆಯಿತು, ಥರ್ಸ್ಡೇ, ಫ್ರೈಡೇ ಇಲ್ಲಿಂದ ಶುರು ಆಗುತ್ತೆ ನಮಗೆ ಈ ವಾರ. ಅಂದರೆ ಈ ಒಂದು ಮಂತ್ಲಿ ಎಕ್ಸ್ಪೈರಿ ನಮಗೆ ಇಲ್ಲಿಂದ ಶುರು ಆಗುತ್ತೆ. ನೀವು ಜಸ್ಟ್ ಒಬ್ಸರ್ವ್ ಮಾಡಬೇಕು, ಈ ಒಂದು ಫ್ರೈಡೇದು ಕ್ಯಾಂಡಲ್ ಎಲ್ಲಿ ಓಪನ್ ಆಗ್ತಾ ಇದೆ. ಫ್ರೈಡೇದು ಕ್ಯಾಂಡಲ್ ಅರೌಂಡ್ ನಮಗೆ 24,600, 650 ಲೆವೆಲಲ್ಲಿ ಓಪನ್ ಆಗ್ತಾ ಇದೆ. ಹಾಗೆ ಪ್ರೀವಿಯಸ್ ವೀಕ್ ಯಾವ ರೀತಿ ಇತ್ತು ನೋಡಿ, ಪ್ರೀವಿಯಸ್ ವೀಕ್ ಒಂದು ರೇಂಜಿನ ಒಳಗಡೆ ಇತ್ತು, ರೇಂಜ್ ಬೌಂಡ್ ನಮಗೆ ವೀಕ್ ಕಾಣಲಿಕ್ಕೆ ಸಿಕ್ಕಿತ್ತು. ಆ್ಯಂಡ್ ಲಾಸ್ಟ್ ಎಕ್ಸ್ಪೈರಿ ಕೂಡ ಅಷ್ಟು ಮೊಮೆಂಟಮ್ ಏನು ಕೂಡ ಕೊಟ್ಟಿಲ್ಲ, ಅಂದರೆ ಸೈಡ್ ವೇಸ್ ಟು ವಾಲಟೈಲ್ ಮೊಮೆಂಟಮ್ ನಮಗೆ ಕೊಟ್ಟಿತ್ತು. ಆ್ಯಂಡ್ 2 ವಾರದ್ದು ರೇಂಜ್ ಈಗ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನನಗೆ ಓಪನ್ ಆಗಿದೆ. ಸೊ ಹಾಗಾಗಿ ನನಗೆ ಈ ವಾರ ಆಪ್ಷನ್ ಸೆಲ್ಲರ್ಸ್ ಯಾವ ರೀತಿ ಪ್ಲಾನ್ನ ಮಾಡ್ತಾರೆ, ಒಂದು ರೇಂಜ್ ಕ್ರಿಯೇಟ್ ಆದಮೇಲೆ, ಒಂದು ಅಪ್ ಸೈಡ್ ಮತ್ತು ಒಂದು ಡೌನ್ ಸೈಡ್ ರೇಂಜ್ ಕ್ರಿಯೇಟ್ ಆದಮೇಲೆ ಅವ್ರೇನು ಮಾಡ್ತಾರೆ, 24,400 ಅಥವಾ 500 ಇದ್ದು ಪಿನ ಸೆಲ್ ಮಾಡ್ತಾರೆ, ಅಥವಾ 25,200 ಇದ್ದು ಸಿನ ಸೆಲ್ ಮಾಡ್ತಾರೆ. ಸೊ ದಟ್ ಪ್ರೈಸ್ ಇದರ ಒಳಗಡೆ ಇದ್ದಾಗ ಅವರು ಟಿಟಾಡಿಕೆಗೋಸ್ಕರ ಪ್ಲಾನ್ನ ಮಾಡ್ತಾರೆ. ನಾವು ಡೈರೆಕ್ಷನಲ್ ಬೇಸಿಸ್ ಟ್ರೇಡಿಂಗ್ನ ಮಾಡೋದು 2 ರೀತಿಯ ಟ್ರೇಡಿಂಗ್ ಇರುತ್ತೆ. ಒಂದು ಡೈರೆಕ್ಷನಲ್ ಬೇಸಿಸ್ ಟ್ರೇಡಿಂಗ್, ಇನ್ನೊಂದು ನಾನ್ ಡೈರೆಕ್ಷನಲ್ ಬೇಸಿಸ್ ಟ್ರೇಡಿಂಗ್ ಇರುತ್ತೆ. ಈಗ ನಾನ್ ಡೈರೆಕ್ಷನಲ್ ಬೇಸಿಸ್ ಟ್ರೇಡರ್ಸ್ ಯೂಶ್ವಲಿ ಟ್ರೆಂಡನ್ನು ಐಡೆಂಟಿಫೈ ಮಾಡಲ್ಲ, ಅಥವಾ ಟ್ರೆಂಡ್ನ ಬೇಸ್ಡ್ ಆಗಿ ಪ್ಲಾನ್ನ ಮಾಡಲ್ಲ. ಅಂದರೆ ಇಲ್ಲಿ ಬೈ ಮಾಡಿ ಇಲ್ಲಿ ಸೆಲ್ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಇನ್ ಬಿಟ್ವೀನ್ ರೇಂಜಲ್ಲಿ ಪ್ರೈಸ್ ಏನಾದರೂ ಸ್ಟಕ್ ಆದರೆ ಆ ರೀತಿ, ಅಥವಾ ಪ್ರೈಸ್ ಏನಾದರೂ ಅಪ್ಸೈಡ್ ಮೊಮೆಂಟಮ್ನ ಕೊಡ್ತಾರೆ, ಅದರ ಕೆಳಗಡೆ ಔಟ್ ಆಫ್ ದ ಮನಿನ ಸೆಲ್ ಮಾಡೋದು, ಈ ರೀತಿ ಟಿಟಾಡಿಕೆಗೋಸ್ಕರ ಪ್ಲಾನ್ನ ಮಾಡ್ತಾರೆ. ನಾವು ಡೈರೆಕ್ಷನಲ್ ಬೇಸ್ ಟ್ರೇಡಿಂಗ್ನ ಮಾಡ್ತೀವಿ. ಸೊ 2 ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಓಪನ್ ಆದಾಗ ಆಪ್ಷನ್ ಸೆಲ್ಲರ್ಸ್ ಏನು ಮಾಡಿರ್ಬೋದು, ಆಪ್ಷನ್ ಸೆಲ್ಲರ್ಸ್ ಯೂಶ್ವಲಿ ಇದರ ಮೇಲ್ಗಡೆ ಹಾಗೆ ಇದರ ಕೆಳಗಡೆದು ಒಂದು ಪ್ರೀಮಿಯಮ್ಗಳನ್ನು, ಆಗ ಪ್ರೈಸ್ ಕೆಳಗಡೆ ಬರುತ್ತೆ ಅಂತ ಇದ್ದಾಗ ನಾವೇನು ಮಾಡ್ತೀವಿ, ಪಿನ ಬೈ ಮಾಡ್ತೀವಿ. ಪ್ರೈಸ್ ಕೆಳಗಡೆ ಬರಲ್ಲ ಅಂತ ಇದ್ದಾಗ ನಾವೇನು ಮಾಡ್ತೀವಿ, ಪಿನ ಸೆಲ್ ಮಾಡ್ತೀವಿ. ಹಾಗೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ ಅಂತ ಇದ್ದಾಗ ನಾವೇನು ಮಾಡ್ತೀವಿ, ಸಿನ ಬೈ ಮಾಡ್ತೀವಿ. ಬಟ್ ಮೇಲ್ಗಡೆ ಹೋಗಲ್ಲ ಅಂತ ಇದ್ದಾಗ ನಾವೇನು ಮಾಡ್ತೀವಿ, ಸಿನ ಸೆಲ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಸಿನ ಸೆಲ್ ಮಾಡಿರ್ತಾರೆ, ಇಲ್ಲಿ ಪಿನ ಸೆಲ್ ಮಾಡಿ ಕೂತಿರ್ತಾರೆ. ಸೊ ದಟ್ ಪ್ರೈಸ್ ಎಲ್ಲಿ ತನಕ ಈ ರೇಂಜಿನ ಒಳಗಡೆ ಇರುತ್ತೆ ಅವರಿಗೆ ಟಿಟಾಡಿಕೆ ಬೆನಿಫಿಟ್ ಸಿಗುತ್ತೆ. ಸೊ ದಟ್ ಟಿಟಾಡಿಕೆನ ಬೆನಿಫಿಟ್ನ ಅವರು ಪಡಿತಾರೆ. ಸೊ ಹಾಗಾಗಿ ಫ್ರೈಡೇ ದಿನ ಆ ಪೊಸಿಷನ್ಸ್ ಯೂಶ್ವಲಿ ಕ್ರಿಯೇಟ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಮೇ ಬಿ ಅವರು ಗುರುವಾರ ತಗೊಳ್ಬೋದು, ಮಂಗಳವಾರ ತಗೊಳ್ಬೋದು, ಅದು ಸೆಕೆಂಡರಿ. ಅವ್ರು ಯಾವ ರೀತಿ ತಗೊಳ್ತಾರೆ ಅದು ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವು ಒಂದು ಅಸಾಂಪ್ಷನ್ ಬೇಸ್ಡ್ ಆಗಿ ಫ್ರೈಡೇ ಹೊಸ ವಾರ ಶುರುವಾಗ್ತಾ ಇದೆ, ರೇಂಜಿನ ಒಳಗಡೆ ಇದೆ. ಸೊ ಹಾಗಾಗಿ ಈ ವಾರ ಈ ರೇಂಜಿನ ಒಳಗಡೆ ನಾವು ಪ್ಲಾನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ
ಏನೆಲ್ಲ ರೇಂಜ್ ಇರುತ್ತೆ ಈ ಹೈ ಹಾಗೆ ಈ ಲೋನ ನಾವು ಮಾರ್ಕ್ ಮಾಡಬೇಕು. ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿದ್ವಿ, 4 ಅವರ್ಸಲ್ಲಿ ನಾವು ಮಾರ್ಕ್ ಮಾಡಿದ್ವಿ. ಜಸ್ಟ್ ನಾನು ನಿಮಗೆ ರೀಪ್ಲೇ ಬಟನನ್ನು ಇಲ್ಲಿ ಹಾಕೋದಾದರೆ ಜಸ್ಟ್ 1 ಅವರ್ ಅಥವಾ 4 ಅವರ್ಸ್ ಟೈಮ್ ಫ್ರೇಮಲ್ಲಿ ನೀವು ಹೋದಾಗ ನೀವು ರೇಂಜನ್ನು ಈಸಿಲಿ ಮಾರ್ಕ್ ಮಾಡ್ಬೋದು. ಇಲ್ಲಿ ರೇಂಜನ್ನು ಈ ರೀತಿ ನೀವು ಮಾರ್ಕ್ ಮಾಡ್ಬೋದು. ನೋಡಿ, ಈ ಒಂದು ಬಾಟಮ್ ಹಾಗೆ ಈ ಒಂದು ಹೈ ಕ್ರಿಯೇಟ್ ಆಗಿದೆ, ಆ ರೇಂಜ್ನ ಒಳಗಡೆ ಫ್ರೈಡೇ ದಿನ ಓಪನ್ ಆಗಿದೆ ಅಂತ ನೀವು ಮಾರ್ಕ್ ಮಾಡ್ಬೋದು. ಸೊ ಆ ರೇಂಜ್ಗೋಸ್ಕರ ಫಸ್ಟಿಗೆ ನಾವು ಪ್ಲಾನ್ ಮಾಡಬೇಕು. ಆ ರೇಂಜ್ನ ಒಳಗಡೆ ಪ್ರೈಸ್ ಇರುತ್ತೆ ಅನ್ನೋದರ ಬೇಸ್ಡ್ ಆಗಿ ನಾವು ಪ್ಲಾನ್ನ ಮಾಡಬೇಕು. ದೆನ್ 15 ಮಿನಿಟ್ಸ್ಗೆ ನಾವು ಬರಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡಿ ಬುಲಿಶ್ ಮೂಮೆಂಟಮ್ ಕೊಡಲಿಕ್ಕೆ ಶುರು ಮಾಡ್ತು. ಬುಲಿಶ್ ಮೂಮೆಂಟಮ್ ಕೊಟ್ಟ ತಕ್ಷಣ ಇದು ದೊಡ್ಡ ಮೂಮೆಂಟಮ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಹೋಗಬಾರ್ದು. ದೊಡ್ಡ ಮೂಮೆಂಟಮ್ ಯಾವಾಗ ಆಗುತ್ತೆ, ಈ ಒಂದು ಲೆವೆಲ್ ಬ್ರೇಕ್ಔಟ್ ಆದಮೇಲೆ ಅಥವಾ ಈ ಒಂದು ಲೆವೆಲ್ ಬ್ರೇಕ್ ಡೌನ್ ಆದಮೇಲೆ ನಮಗೆ ದೊಡ್ಡ ಮೂಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಅಲ್ಲಿ ತನಕ ಏನಾಗುತ್ತೆ, ಇದು ಸೈಡ್ ಬೇಸ್ ಟು ವಾಲಟೈಲ್ ಮೂಮೆಂಟಮ್ಗೆ ನಾವು ಪ್ಲಾನ್ನ ಮಾಡಬೇಕು. ಸೊ ದಟ್ ನಿಮ್ಗೆ ಇಲ್ಲೊಂದು ಬೈಯಿಂಗ್ ಟ್ರೇಡ್ ಸಿಕ್ತು ಅಂತ ಇದ್ದಾಗ ಅದನ್ನು ಟ್ರೈಲ್ ಮಾಡ್ತಾ ಒಂದು ಪಾಯಿಂಟಲ್ಲಿ ನೀವು ಎಕ್ಸಿಟ್ನ ಕಾಣಬೇಕು. ಆನಂತರ ಪ್ರೈಸ್ ಸೈಡ್ ವೇಸ್ ಇದೆ ಅಂತ ಇದ್ದಾಗ ಏನು ಕೂಡ ಪ್ಲಾನ್ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲೂ ಕೂಡ ನೋಡಿ ಪ್ರೈಸ್ ಸೈಡ್ ವೇಸ್ ಇದೆ, ಇಲ್ಲೂ ಕೂಡ ನೆಕ್ಸ್ಟ್ ದಿನ ಕೂಡ ಪ್ರೈಸ್ ಸೈಡ್ ವೇಸ್ ಇದೆ, ಇವತ್ತು ಕೂಡ ಪ್ರೈಸ್ ಸೈಡ್ ವೇಸ್ ಇದೆ. ಏನಕ್ಕೆ ಆಯ್ತದು, ವಾರದ ಪ್ಲಾನ್ ಅನ್ನು ನಾವು ಮಾಡಿದ್ವಿ. ಆಪ್ಷನ್ ಸೆಲ್ಲರ್ಸ್ ಇದರ ಬಾಟಮ್ ಇದ್ದು 11 ಹಾಗೆ ಇದರ ಅಪ್ಸೈಡ್ ಇದ್ದು ಪ್ರೀಮಿಯಂನ ಸೆಲ್ ಮಾಡಿ ಕೂತಿರ್ತಾರೆ. ಸೊ ಹಾಗಾಗಿ ಅವರು ಟೀಟಾಡಿಕೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಬಿಗ್ ಪ್ಲೇಯರ್ಸ್ ಯಾರೆಲ್ಲ ಬಿಗ್ ಕ್ಯಾಪಿಟಲಲ್ಲಿ ಟ್ರೇಡ್ ಮಾಡ್ತಾರೆ, ಲೈಕ್ 10 crores ಅಲ್ಲಿ ಅಥವಾ ಒಂದು 100 crores ಅಲ್ಲಿ ಟ್ರೇಡ್ನ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಅವರು ಯೂಶ್ವಲಿ ಡೈರೆಕ್ಷನಲ್ ಬೇಸಿಸ್ ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಹೋಗಲ್ಲ, ಅಥವಾ ಅವರು ಅಷ್ಟು ಟೈಮ್ ಇರಲ್ಲ, ಅಥವಾ ಅವರು ಅಷ್ಟೆಲ್ಲವನ್ನು ಕೂಡ ನೋಡಲಿಕ್ಕೆ ಹೋಗಲ್ಲ ಅಂತ ಅನ್ಕೊಳ್ಳೋಣ. ಯಾಕೆಂದರೆ ಬಿಗರ್ ಕ್ಯಾಪಿಟಲ್ 1% ರಿಟರ್ನ್ ಆದರೂ ಕೂಡ, ಇಫ್ ಇನ್ ಕೇಸ್ ನಿಮ್ಮ ಹತ್ರ ಒಂದು 10 ಕೋಟಿ ಕ್ಯಾಪಿಟಲ್ ಇದೆ, ಅದರಲ್ಲಿ ನೀವು 1% ಮಾಡಿದರೂ ಕೂಡ ನಿಮ್ಗೆ ಎಷ್ಟಾಗುತ್ತೆ, ನಿಯರ್ ಅಬೌಟ್ 10 lakhs ಪ್ರಾಫಿಟ್ ಈಸಿಲಿ ಆಗುತ್ತೆ. ಸೊ ಹಾಗಾಗಿ ಅವರು 10 ರೂಪಾಯಿ 20 ರೂಪಾಯಿ ಪ್ರೀಮಿಯಂನ ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಹಾಗಾಗಿ ಅವರು ಡಿಕೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ನಾವು ಡೈರೆಕ್ಷನಲ್ ಬೇಸಿಸ್ ಆಗಿ ಟ್ರೇಡ್ನ ಮಾಡೋರು ಏನೇ ಮೂಮೆಂಟಮ್ ಆದರೂ ಕೂಡ, ಇಲ್ಲಿ ನೋಡಿ ಇಲ್ಲಿಂದ ಅಪ್ಸೈಡ್ ಮೂಮೆಂಟಮ್ನ ಕೊಡ್ತು, ಇದು ರಿವರ್ಸಲ್ ಆಯಿತು. ಸೊ ರಿವರ್ಸಲ್ ಬೇಸ್ಡ್ ಆಗಿ ಸಣ್ಣ ಟಾರ್ಗೆಟ್ ಸಿಕ್ತು. ಇಲ್ಲಿ ನೋಡಿ ಇದು ಅಪ್ಸೈಡ್ ಮೂಮೆಂಟಮ್ ಆಯಿತು, ಎಕ್ಸಾಕ್ಟ್ಲಿ ಅದೇ ಲೆವೆಲಿಂದ ರಿವರ್ಸಲ್ ಆಯಿತು. ಇಲ್ಲಿಂದ ಪ್ರೈಸ್ ಕೆಳಗಡೆ ಬಂತು, ಇದು ಕೂಡ ರಿವರ್ಸಲ್ ಆಯಿತು. ಇಲ್ಲೂ ಕೂಡ ನೋಡಿ ಪ್ರೈಸ್ ಕೆಳಗಡೆ ಬಂತು, ಇದು ಕೂಡ ರಿವರ್ಸಲ್ ಆಯಿತು. ಸೊ ಹಾಗಾಗಿ ಈ ರೀತಿ ರೇಂಜಿನ ಒಳಗಡೆ ಇದ್ದಾಗ ಪ್ರೈಸ್ ಓಪನಿಂಗ್ ಇದೊಂದು ಮೂಮೆಂಟಮ್ ಏನಿರುತ್ತಲ್ಲ ಅದನ್ನು ನಾವು ಗಮನಿಸಬೇಕು. ಆ್ಯಂಡ್ ಆ ಮೂಮೆಂಟಮ್ ತುಂಬ ದೊಡ್ಡ ಮೂಮೆಂಟಮ್ ಕೊಡುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಆನಂತರ ಈಗ ನಮ್ಮ RNR ಕೋರ್ಸಲ್ಲಿ ಡಿಸ್ಕಸ್ ಮಾಡೋ ಕೆಲವು ಸ್ಟ್ರಾಟಜೀಸ್ ಇರುತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡಿದ್ರೆ ಒಂದು ಇವತ್ತಿನ ದಿನ RNR ಸ್ಟ್ರಾಟಜಿ ಬೇಸ್ಡ್ ಆಗಿ ನಮಗೆ ಅರೌಂಡ್ 24,750 ಸಪೋರ್ಟ್ ಆಯಿತು. 24,750 ಇಸ್ ಅ ಸಪೋರ್ಟ್. ಸೊ ಆ ಬೇಸ್ಡ್ ಆಗಿ ನಾವು ಸೈಡ್ ವೇಸ್ ಇದ್ದು ಸ್ಟ್ರಾಟಜೀಸ್ ಇರುತ್ತೆ. ಈಗ ನಮ್ಮದು 10 ಸ್ಟ್ರಾಟಜೀಸ್ ಇರುತ್ತೆ, ಅದರಲ್ಲಿ ಒಂದು ಟ್ರೆಂಡಿಂಗ್ ಇರುತ್ತೆ ಅಥವಾ ಡೈರೆಕ್ಷನಲ್ ಬೇಸಿಸ್ ಇದ್ರೆ, ಇನ್ನು ಕೆಲವು ನಮಗೆ ಸೈಡ್ ವೇಸ್ಗೆ ಇರುತ್ತೆ. ಇಲ್ಲಿ ಏನಾಯಿತು, ಸಾರ್ಟ್ ಆಫ್ ಡಬಲ್ ಬಾಟಮ್ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಕ್ತು. ಇಲ್ಲಿಂದ ಪ್ರೈಸ್ ಸಪೋರ್ಟ್ ಅನ್ನು ಪಡೆದು ರೆಡ್ ಕ್ಯಾಂಡಲ್ ಆಯಿತು, ರೆಡ್ ಕ್ಯಾಂಡಲ್ ಹೈನ ಮೇಲ್ಗಡೆ ಪ್ರೈಸ್ ಕ್ಲೋಸ್ ಆಯಿತು. ಸೊ ಇಲ್ಲಿಂದ ಸ್ಲೋ ಆಗಿ ಪ್ರೈಸ್ ಅಪ್ಸೈಡ್ ಮೂಮೆಂಟಮ್ನ ಕೊಡ್ತು. ಈ ರೀತಿ ಸ್ಟ್ರಾಟಜಿಗಳನ್ನು ಅಂದರೆ ಸೈಡ್ ವೇಸ್ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡಿಬಿಟ್ಟು ಸೈಡ್ ವೇಸ್ಗೆ ಪ್ಲಾನ್ನ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಓಪನಿಂಗಲ್ಲಿ ತುಂಬಾ ದೊಡ್ಡ ಫಾಲ್ ಆಗಲಿಕ್ಕೆ ಶುರು ಆಯಿತು ಅಂದ ತಕ್ಷಣ ಅದೇ ಡೈರೆಕ್ಷನಲ್ಲಿ ನಾವು ಪ್ಲಾನ್ ಮಾಡೋದು ರಾಂಗ್ ಆಗುತ್ತೆ. ನಾವು ಯಾವಾಗ ಅದನ್ನು ಪ್ಲಾನ್ ಮಾಡಬೇಕು, ಒಂದು ಎಕ್ಸ್ಪೈರಿ ಮುಗಿದ ಮೇಲೆ ಅಥವಾ ಎಕ್ಸ್ಪೈರಿ ದಿನ ಇರುತ್ತಲ್ವ ಆ ದಿನ ನಾವು ಪ್ಲಾನ್ನ ಮಾಡ್ಬೋದು. ಅಥವಾ ಮೋಸ್ಟ್ ಆಫ್ ದ ಟೈಮ್ ಬುಧವಾರ ದಿನ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾವಾಗಲೂ ಕೂಡ ಎಕ್ಸ್ಪೈರಿ ದಿನಗೇನೆ ಬರುತ್ತೆ ಅಂತ ಅಲ್ಲ, ಬುಧವಾರ ದಿನ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಅದು ಯಾವ ರೀತಿ ನಾವು ಐಡೆಂಟಿಫೈ ಮಾಡೋದು, ಅಂದರೆ ಏನಾದರೂ ಟ್ರೆಂಡ್ ಲೈನ್ ಕಾಣಲಿಕ್ಕೆ ಸಿಗುತ್ತೆ ಅಂತ ನೋಡಬೇಕು. ಏನಾದರೂ ಬಾಟಮಿಂದ ಟ್ರೆಂಡ್ ಲೈನ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಂತ ನೋಡಬೇಕು. ಆ ಟ್ರೆಂಡ್ ಏನಿದೆಯಲ್ಲ, ಆ ಟ್ರೆಂಡ್ ಲೈನ್ ಏನು ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ, ಆ ಟ್ರೆಂಡ್ನ ಬ್ರೇಕ್ ಆದಾಗ ನಾವು ಡೈರೆಕ್ಷನಲ್ಗೆ ಪ್ಲಾನ್ನ ಮಾಡಬೇಕು. ಈಗ ಟಾಪ್ ಸೈಡಿಂದ ಏನಾದರೂ ಟ್ರೆಂಡ್ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ, ಆ ಟ್ರೆಂಡ್ ಬ್ರೇಕ್ ಆದಾಗ ನಾವು ಡೈರೆಕ್ಷನ್ಗೆ ಪ್ಲಾನ್ನ ಮಾಡಬೇಕು. ಅಥವಾ ಈ ರೇಂಜಸ್ ಏನು ಬ್ರೇಕ್ ಆಗುತ್ತಲ್ವ ಆ ನಂತರ ನಾವು ಡೈರೆಕ್ಷನ್ಗೆ ಪ್ಲಾನ್ನ ಮಾಡಬೇಕು. ಅಲ್ಲಿ ತನಕ ನಾವು ಸೈಡ್ ವೇಸ್ ಟು ವಾಲಟೈಲ್ಗೆ ಪ್ಲಾನ್ನ ಮಾಡಬೇಕಾಗುತ್ತೆ. ಈಗ ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ, ಕೆಲವೊಂದು ವಾರ ಏನಿರುತ್ತೆ ನಿಮಗೆ ಕಂಟಿನ್ಯೂವೇಷನ್ ಡೇ ಅಂತ ಕರಿತೀವಿ ಅದನ್ನು ನಾವು. ಸೊ ಇದೆಲ್ಲವೂ ಕೂಡ ನಿಮಗೆ RNR ಕೋರ್ಸಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಕಂಟಿನ್ಯೂವೇಷನ್ ಡೇ ಅಂತ ಕರಿತೀವಿ ನಾವು. ಇದನ್ನು ನೋಡಿ ಟ್ಯೂಸ್ಡೇ ಥರ್ಸ್ಡೇ ತನಕ ಆಯಿತು. ಈಗ ಸೈಡ್ ವೇಸ್ ಆ ರೀತಿ ಆದರೆ ಕಂಟಿನ್ಯೂವೇಷನ್ ಡೇ ಅಂತ ಇರುತ್ತೆ. ಕಂಟಿನ್ಯೂವೇಷನ್ ಡೇ ಅಂದರೆ ಏನು ಅಂದರೆ, ಇಲ್ಲಿ ನೋಡಿ ಥರ್ಸ್ಡೇ ಆಯಿತು, ಥರ್ಸ್ಡೇ ಒಂದು ಮೂಮೆಂಟಮ್ ಟ್ರೆಂಡಿಂಗ್ ಇತ್ತು. ಆನಂತರ ಫ್ರೈಡೇಯಲ್ಲಿ ನಮಗೆ ಮಂಡೇ ಓಪನ್ ಆಯಿತು. ಮಂಡೇ ನಂತರ ನೆಕ್ಸ್ಟ್ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಹೋಯಿತು. ಅಂದರೆ ಇಲ್ಲಿಂದ ಮೂಮೆಂಟಮ್ ಅಪ್ಸೈಡ್ಗೆ ಶಿಫ್ಟ್ ಆಗ್ತಾ ಹೋಯಿತು. ಹಾಗೆ ಇಲ್ಲಿಂದ ಮೂಮೆಂಟಮ್ ಡೌನ್ ಸೈಡ್ ಬಂದರೂ ಕೂಡ ಏನು ಫ್ರೈಡೇದ್ದು ಅಥವಾ ನಮಗೆ ಮಂಡೇದ್ದು ಸಪೋರ್ಟ್ ಏನಿದೆ ಅಲ್ಲಿಂದ ಸಪೋರ್ಟ್ ಪಡೆದು ಮತ್ತೆ ಅದೇ ಡೈರೆಕ್ಷನಲ್ಲಿ ನಮಗೆ ಮೂಮೆಂಟಮ್ನ ಕೊಡ್ತಾ, ಅಂದರೆ ಆ ಡೈರೆಕ್ಷನ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ಮೊನ್ನೆ ಒಂದು ಸೆಲ್ಲಿಂಗ್ ಸೈಡ್ ಇದ್ದು ಕೂಡ ನಮಗೆ ಕಂಟಿನ್ಯೂಷನ್ ಡೇ ಕಾಣಲಿಕ್ಕೆ ಸಿಕ್ತು ಸೆಲ್ಲಿಂಗ್ ಸೈಡಲ್ಲಿ ಕೂಡ. ಸೊ ಅದನ್ನು ನಾನು ನಿಮಗೆ ಶೋ ಮಾಡೋದಾದರೆ ಇಲ್ಲಿ ನೋಡಿ ಫ್ರೈಡೇಯಿಂದ ಶುರು ಆಗುತ್ತೆ. ಫ್ರೈಡೇಯಿಂದ ಪ್ರೈಸ್ ಫಾಲ್ ಆಗಲಿಕ್ಕೆ ಶುರು ಆಯಿತು. ನೆಕ್ಸ್ಟ್ ಡೇ ಕೂಡ ಫಾಲ್ ಆಯಿತು. ಅದರ ನೆಕ್ಸ್ಟ್ ಡೇ ಕೂಡ ನಮಗೆ ಡೈರೆಕ್ಷನ್ ಏನಿದೆ ಫಾಲ್ ಆಗ್ತಾನೆ ಬಂತು. ಆಲ್ಮೋಸ್ಟ್ ಕಂಟಿನ್ಯೂವೇಷನ್ ಅಂದರೆ ಟ್ರೆಂಡ್ನ ಕಂಟಿನ್ಯೂವೇಷನ್. ರೇಂಜ್ನ ಒಳಗಡೆ ಇದ್ದಾಗ ಸೈಡ್ ವೇಸ್, ಈ ರೀತಿ ಒಂದು ನಾವು ಸೈಡ್ ವೇಸ್ ಇರ್ಬೋದು ಅಥವಾ ರೇಂಜ್ ಬೌಂಡ್ ಇರ್ಬೋದು ಅಥವಾ ಡೈರೆಕ್ಷನ್ಗೆ ಹೋಗುತ್ತಾ ಅನ್ನೋದನ್ನು ಒಂದು ಸಣ್ಣ ಐಡಿಯಾನ ಪಡಿಬೋದು.